ಸಂದರ್ಭದಲ್ಲಿ ಅವಮಾನಗಳಾಗ್ತಿರುತ್ತೆ, ಮೋಸಗಳಾಗ್ತಿರುತ್ತೆ, ಅಥವಾ ದ್ರೋಹಗಳಾಗ್ತಿರುತ್ತೆ, ಅಥವಾ ಅಪಘಾತಗಳು ಆಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನಮಗೆ ಯಾವ ರೀತಿಯಾಗಿ ಜೀವನದಲ್ಲಿ ಹಲವಾರು ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಬರ್ತಾ ಹೋಗುತ್ತೆ ಪ್ರಿಯ ವೀಕ್ಷಕರೇ. ಆಗ ನಾವು ಯಾವ ರೀತಿ ಪರಿಹಾರಗಳನ್ನ ನಾವು ಮಾಡ್ಕೋಬೇಕು, ಅಥವಾ ನಾವು ಹೇಗೆ ನಾವು ಅದನ್ನ ಎದುರಿಸ್ಬೇಕು, ಪದೇ ಪದೇ ವ್ಯಾಪಾರದಲ್ಲಾಗಿರ್ಬೋದು, ಅಥವಾ ಈ ತರ ನಮ್ಮ ಜೀವಿತಾವಧಿಯಲ್ಲಿ ಡೈವೋರ್ಸ್ ಆಗಿರ್ಬೋದು, ಅಥವಾ ಗಂಡ ಬಿಟ್ಟು ಹೋಗುವಂಥದ್ದಾಗಿರ್ಬೋದು, ಇಂತಹ ಸಂದರ್ಭದಲ್ಲಿ ನಮ್ಮ ಮಕ್ಕಳನ್ನ ನಾವು ಹೇಗೆ ನಾವು ಪೋಷಣೆ ಮಾಡಬೇಕು, ಅಥವಾ ನಮಗೆ ಯಾಕೆ ಈ ತರ ಕಷ್ಟ ಬಂದಿದೆ ಅಂತ ಹೇಳ್ಬಿಟ್ಟು ಎಷ್ಟೋ ಜನಕ್ಕೆ ಇದೊಂದು ಸಮಸ್ಯೆ ಕಾಡ್ತಾ ಇರುತ್ತೆ ಪ್ರಿಯ ವೀಕ್ಷಕರೇ. ಆದ್ರೆ ಇವತ್ತು ನಾನು ಇಲ್ಲಿ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಪ್ರತಿಯೊಂದಕ್ಕೂ ತನ್ನದೇ ಆದಂತಹ ಕಾರಣ ಇದೆ. ಆ ಕಾರಣವನ್ನ ಯಾರು ಹುಡ್ಕೋಕ್ ಹೋಗಲ್ಲ. ಬರೀ ನಾವು ದೇವರನ್ನ ದೂಷಿಸೋದು, ಜೊತೆಗೆ ನಾವು ಪ್ರಕೃತಿಯನ್ನ ದೂಷಿಸ್ತಾ ಇರ್ತೀವಿ, ಜೊತೆಗೆ ನಾವು ಇನ್ನೊಬ್ಬರನ್ನ ದೂಷಿಸ್ತಾ ಇರ್ತೀವಿ. ಸೊ ಇದು ನನ್ನ ಪ್ರಕಾರ ನಾನು ತಪ್ಪು ಅಂತ ಹೇಳ್ತೀವಿ. ಯಾಕಂತಂದ್ರೆ ನಮಗೆ ಇಂತಹ ಸಂದರ್ಭಗಳು ಬಂದಾಗ್ಲೇ ನಾವು ನಮ್ಮ ತೊಂದರೆಗೆ ಕಾರಣ ಏನು, ಅಥವಾ ನನ್ನ ಜೀವನದಲ್ಲಿ ಯಾಕೆ ಈ ತರ ಆಯ್ತು, ಅಥವಾ ಇದಕ್ಕೆ ಯಾವ ರೀತಿ ಸೊಲ್ಯೂಷನ್ ಹುಡುಕ್ಬೇಕು ಅಂತ ನಾವು ಹುಡುಕ್ತಾ ಹೋಗ್ತೀವಿ. ಹಾಗಾಗಿ ಇವತ್ತಿನ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ನಮ್ಮ ಭೂಮಿ ಸೃಷ್ಟಿ ಆದಾಗ್ಲೇ ಇದನ್ನೆಲ್ಲವೂ ಅಚ್ಚುಕಟ್ಟಾಗಿ ಆ ದೇವರು ಅಥವಾ ಭಗವಂತ ಅಥವಾ ತಾಯಿ ಜಗನ್ಮಾತೆ ಏನಿದ್ದಾಳೆ ಅದೆಲ್ಲವನ್ನು ನಮಗೆ ಅತ್ಯಂತ ಉನ್ನತವಾದ ರೀತಿಯಲ್ಲಿ, ವಿಭಿನ್ನವಾದ ರೀತಿಯಲ್ಲಿ ನಮಗೆ ಸೃಷ್ಟಿಯಲ್ಲಿ, ಯೂನಿವರ್ಸ್ ಅಲ್ಲಿ ನಮಗೆ ಕಳಿಸಿದ್ದಾನೆ. ಜೊತೆಗೆ ನಾವು ಈ ಯೂನಿವರ್ಸ್ ಅಲ್ಲಿ, ಆ ಯೂನಿವರ್ಸ್ ಅಂತ ನಾವೇನ್ ಹೇಳಿದೆ, ಆ ಯೂನಿವರ್ಸಿಗೆ ನಾವು ಮಕ್ಕಳ ರೀತಿಯಲ್ಲಿ. ಹಾಗೆ ನೋಡ್ಬೋದು ನೀವು, ಯಾವಾಗ್ಲೂ ಒಂದು ರಾಜನಾದವನು ತನ್ನ ಮಕ್ಕಳು ಬಡವನಾಗಿರ್ಬೇಕು ಅಥವಾ ತೊಂದರೆಯಲ್ಲಿ ಸಿಕ್ಕಾಕೋಬೇಕು ಅಂತ ನಾವು ಆಸೆ ಪಡ್ತೀವ? ಖಂಡಿತವಾಗ್ಲೂ ಇಲ್ಲ ಅಲ್ವಾ? ಅದೇ ರೀತಿ ರಾಜನ ಮಕ್ಕಳು ರಾಜನಾಗೇ ಇರಕ್ಕೆ ಇಷ್ಟಪಡ್ತಾರೆ. ಈಗ ನಮ್ಮ ಮಕ್ಕಳನ್ನ ನಾವು ಯಾವ ರೀತಿ ಎಷ್ಟು ಚೆನ್ನಾಗಿ ನೋಡ್ಕೋತೀವೋ ಅದೇ ರೀತಿ ನಮಗೆ ಯೂನಿವರ್ಸು ಏನ್ ಮಾಡುತ್ತೆ ಅಂತಂದ್ರೆ, ನಮ್ಮನ್ನು ಯಾವುದೇ ಸಂದರ್ಭದಲ್ಲಿ ಕೈ ಬಿಡದ ಹಾಗೆ ನಮಗೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಆದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ಇಂತಹ ಒಂದು ಯೂನಿವರ್ಸ್ ಆಗಿರ್ಬೋದು ಅಥವಾ ದೇವರುಗಳಾಗಿರ್ಬೋದು ನಾವು ಬೈತಾ ಇರ್ತೀವಿ. ಕಾರಣ ಏನು ಅಂದ್ರೆ, ನಮ್ಮ ಬ್ಯುಸಿಯಾದ ಲೈಫಿನಲ್ಲಿ ನಾವು ಯಾವ ಕಾರಣದಿಂದ ನಾವು ಈ ಭೂಮಿಗೆ ಬಂದಿರುವಂತ ಕೆಲಸ ಏನು, ನಮ್ಮ ಕಾರ್ಯಗಳೇನು, ನನ್ನ ಎನರ್ಜಿ ಏನು, ನನ್ನ ಶಕ್ತಿ ಏನು ಅನ್ನೋದನ್ನ ನಾವೆಲ್ಲ ಮರ್ತ್ಬಿಟ್ಟು ಏನ್ ಮಾಡ್ತೀವಿ, ನಾವು ಬೈತಾ ಕೂತ್ಕೋತೀವಿ, ಇನ್ನೊಬ್ಬರನ್ನ ಬೈತಾ ಇರ್ತೀವಿ, ಜೊತೆಗೆ ನಾವು ನಮ್ಮನ್ನೇ ಬೈಕೊಳ್ಳೋದು, ನಮ್ಮ ಸರೌಂಡಿಂಗ್ ಅನ್ನೇ ಬೈಯೋದು, ಈ ತರ ಎಲ್ಲ ಮಾಡ್ತೀವಿ. ಯಾಕೆ ಅಂತಂದ್ರೆ ನೋಡಿ, ನಮ್ಮ ಜಗತ್ತು ಅಥವಾ ನಮ್ಮ ಯೂನಿವರ್ಸ್ ಅಂತ ಏನಿದೆ, ಅಥವಾ ನಮ್ಮ ಬ್ರಹ್ಮಾಂಡದಲ್ಲಿ ಇದೆ ಏನು ಅಂತಂದ್ರೆ, ನಾವು ಬ್ರಹ್ಮಾಂಡದಲ್ಲಿ ಊಹೆ ಮಾಡಿಕೊಳ್ಳಕ್ಕಾಗದೇ ಇರುವಂತಹ ಅಷ್ಟೊಂದು ಶಕ್ತಿ ಇದೆ. ಜೊತೆಗೆ ನಮ್ಮಲ್ಲೂ ಅದೇ ತರ ಬ್ರಹ್ಮಾಂಡದಲ್ಲಿ ಹೇಗೆ ಶಕ್ತಿ ಇದೆಯೋ ಅದೇ ತರ ನಮ್ಮ ದೇಹದಲ್ಲೂ ಅಥವಾ ನಮಗೂನು ಅಂತಹ ಒಂದು ಶಕ್ತಿ ಇದೆ. ಆದ್ರೆ ನಾವೇನ್ ಮಾಡ್ತೀವಿ, ಭೌತಿಕ ಜೀವನದಲ್ಲಿ ಅವೆಲ್ಲವನ್ನ ನಾವು ಮರ್ತು ಹೋಗ್ತಾ ಇದೀವಿ ಪ್ರಿಯ ವೀಕ್ಷಕರೇ. ಹಾಗಾಗಿ ಇಂತಹ ಒಂದು ಸಂದರ್ಭದಲ್ಲಿ ಏನ್ ಹೇಳ್ತೀನಿ ಅಂತಂದ್ರೆ, ನಮ್ಮ ವಿಶ್ವಶಕ್ತಿ ಬಂದು ಅನಂತವಾಗಿದೆ. ಹಾಗಾಗಿ ಈಗ ಒಬ್ಬ ತಂದೆ ಆಗಿರ್ಬೋದು, ಒಂದು ತಾಯಿ ಆಗಿರ್ಬೋದು, ಮಕ್ಕಳನ್ನ ಯಾವ ರೀತಿ ರಕ್ಷಣೆ ಮಾಡ್ತಾರೋ ಅದೇ ರೀತಿ ಯೂನಿವರ್ಸ್ ಅಥವಾ ಬ್ರಹ್ಮಾಂಡ ಅಥವಾ ನಮ್ಮ ಕಾಸ್ಮಿಕ್ ಅಥವಾ ನಮ್ಮ ಕುಲದೇವರು ಅಥವಾ ನಮ್ಮ ಮನೆ ದೇವರು ಅಂತ ನಾವೇನು ನಂಬಿ ಆರಾಧನೆ ಮಾಡ್ತೀವಿ, ಖಂಡಿತವಾಗ್ಲೂ ಅವರು ನಮ್ಮನ್ನ ಕೈ ಹಿಡಿದು ನಡೆಸ್ತಾ ಇರ್ತಾರೆ. ಹಾಗೆ ನಮ್ಮ ಯೂನಿವರ್ಸ್ಗಾಗಿರ್ಬೋದು ಅಥವಾ ನಮ್ಮ ಕುಲದೇವರಿಗಾಗಿರ್ಬೋದು, ನಮ್ಮ ಮನೆ ದೇವ್ರಿಗಾಗಿರ್ಬೋದು, ನಾವು ಯಾಕೆ ಈಗ ಬಂದಿದ್ದೀವಿ ಭೂಮಿ ಮೇಲೆ ಅನ್ನೋದನ್ನ ನಮ್ಗೆ ಗೊತ್ತಿರುತ್ತೆ, ಆದ್ರೆ ನಾವು ಮರ್ತೋಗಿರುತ್ತೆ ಅಂತ ಹೇಳ್ತೀನಿ. ಆದ್ರೆ ಇವತ್ತಿನ ವಿಷಯದಲ್ಲಿ ಡೈರೆಕ್ಟ್ ಆಗಿ ಹೇಳೋದಂದ್ರೆ, ಇಂಥ ಎಷ್ಟೋ ಒಂದು ಅದ್ಭುತಗಳು ನಮ್ಮ ಯೂನಿವರ್ಸ್ ಅಲ್ಲಿ ಆಗ್ತಾನೆ ಇರುತ್ತೆ. ಇಂತಹ ಯೂನಿವರ್ಸು ನಮ್ಮ ಮಕ್ಕಳ ರೀತಿ ಕೈ ಹಿಡಿದು ನಡೆಸ್ತಾ ಇರುತ್ತೆ. ಆಗ ನಾವೆಲ್ಲರೂ ಒಂದು ಯೂನಿಕ್ ಆಗಿರ್ತೀವಿ. ಅಂದ್ರೆ ಯೂನಿಕ್ ಅಂತ ಅನ್ನೋದಕ್ಕೆ ಕನ್ನಡದಲ್ಲಿ ಏನ್ ಹೇಳ್ತೀವಿ, ಯೂನಿಕ್ ಅಂದ್ರೆ ನಾವು ಒಂಥರ ವಿಭಿನ್ನವಾಗಿ, ಅನನ್ಯರು ಅಂತ ನಾವು ಹೇಗೆ ಹೇಳ್ತೀವೋ ಅದೇ ತರ. ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮನುಷ್ಯ ಜನ್ಮಕ್ಕೆ ಬರೋಕ್ಕಿಂತ ಮುಂಚೆ ನಾವು ಇನ್ನೂ ಹಲವಾರು ಜನ್ಮಗಳನ್ನ ತಗೊಂಡ್ ಬಂದಿರ್ತೀವಿ. ಹಾಗೆ ಮುಂದಿನ ಜನ್ಮ ಏನು ಅಂತ ನಮಗೆ ಗೊತ್ತಿರಲ್ಲ. ಹಾಗಾಗಿ ನಾವು ಯೂನಿಕ್ ಅಂತಾನೆ ಹೇಳ್ತೀವಿ, ಜೊತೆಗೆ ಅನನ್ಯವಾದದ್ದು ಅಂತಾನೂ ಸಮೇತ ನಾವು ಹೇಳ್ತೀವಿ. ಹಾಗೆ ಇದೊಂದು ಅದ್ಭುತ ಸೃಷ್ಟಿಯಲ್ಲಿ ನಾವು ನಮ್ಮ ಜೀವನದಲ್ಲಿ ಯಾವ ರೀತಿ ಯೂನಿವರ್ಸ್ ಆಗಿರ್ಬೋದು, ನಮ್ಮ ಮನೆ ದೇವರಾಗಿರ್ಬೋದು, ನಮ್ಮ ಕುಲದೇವರು ಅಂತ ಏನಿದೆ, ಇವರೆಲ್ಲರನ್ನು ಸೃಷ್ಟಿಯ ಮುಖಾಂತರನೇ ಇದೊಂದು ಮತ್ತೊಂದು ಅದ್ಭುತನ ಉಪಯೋಗಿಸ್ಕೊಂಡು ನಾವು ನಮ್ಮಲ್ಲಿರುವಂತಹ ಅದ್ಭುತವಾದಂತಹ
ಕ್ರಿಯೇಟಿವಿಟಿ ಶಕ್ತಿಯನ್ನ ನಾವು ಉಪಯೋಗಿಸ್ಕೊಂಡೆ ನಾವು ಜೀವನವನ್ನ ಮಾಡಬೇಕು, ಜೊತೆಗೆ ಜವಾಬ್ದಾರಿಯಿಂದ ನಾವು ಮುಗಿಸ್ತಾ ಹೋಗ್ಬೇಕು. ಬಟ್ ಏನು ಅಂತಂದ್ರೆ ನಾವೇನ್ ಮಾಡ್ತೀವಿ, ನಾವು ಟೈಮ್ ಆಗಕ್ಕೂ ಮುಂಚೆನೇನೆ ಟೈಮ್ ಏನಾದ್ರೂ ಒಂದು ಕೊಟ್ಟು ಹೋಗ್ಬೇಕು. ಅಂದ್ರೆ ಏನ್ ಹೇಳ್ತೀನಿ ಅಂದ್ರೆ, ನಾವು ಈ ಭೂಮಿಗೆ ಯಾಕೆ ಬಂದಿದ್ದೀನಿ, ನನ್ನ ಪರ್ಪಸ್ ಏನು, ನಾನು ಹೋಗೋಕ್ಕಿಂತ ಮುಂಚೆ ಸಮಾಜಕ್ಕೆ ಏನಾದ್ರೂ ಕೊಟ್ಟು ಹೋಗ್ಬೇಕು ಅಂತ ನಮ್ಮ ಪ್ರತಿಯೊಬ್ಬರ ಅಂತರಾತ್ಮದಲ್ಲಿ ನಾವು ಬರಬೇಕು. ಬಂದಾಗ್ಲೇನೆ ನಮ್ಮ ಏನು ಬ್ರಹ್ಮಾಂಡ ಆಗಿರ್ಬೋದು, ಕಾಸ್ಮಿಕ್ ಅಂತ ಏನಿದೆ ಅಥವಾ ಯೂನಿವರ್ಸ್ ಅಂತ ಏನಿದೆ, ಅಥವಾ ನಮ್ಮ ಕುಲದೇವರು ನಮ್ಮ ಮನೆ ದೇವರು ಅಂತ ಏನಿದೆ, ಅದೆಲ್ಲವೂ ನಮಗೆ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಆಗ ನಮ್ಮ ಜೀವನದಲ್ಲಿ ಏನೇ ಕಷ್ಟಗಳು ಬರ್ಲಿ, ಏನೇ ನಷ್ಟಗಳು ಬರ್ಲಿ, ಅಥವಾ ನಮ್ಮ ಸಾಧನೆಗಳು ಏನಿದೆ ಅದೆಲ್ಲದಕ್ಕೂ ಅವರು ದಾರಿ ಮಾಡ್ತಾ ಹೋಗ್ತಾರೆ. ಜೊತೆಗೆ ನಮ್ಮ ಯೂನಿವರ್ಸು ಅಥವಾ ನಮ್ಮ ದೇವರು ಅಂತ ನಾವು ಏನ್ ಹೇಳ್ತೀವಿ, ಅದು ಯಾವಾಗ್ಲೂ ನಮ್ಮನ್ನ ನೋಡ್ತಾ ಇರುತ್ತೆ, ಜೊತೆಗೆ ನಮಗೆ ರಕ್ಷಣೆ ಮಾಡ್ತಾ ಇರುತ್ತೆ ಪ್ರಿಯ ವೀಕ್ಷಕರೇ. ಹಾಗೆ ಇನ್ನೊಂದೇನು ಅಂತಂದ್ರೆ, ನಾವು ಇಂಥ ಎಷ್ಟೋ ಜನ ನೀವು ನೋಡ್ಬೋದು, ಹಲವಾರು ವಿಡಿಯೋಗಳನ್ನ ನೀವು ನೋಡ್ತಾನೆ ಇರ್ತೀರಿ. ಆದ್ರೆ ಇದಕ್ಕೆ ಕಾರಣ ಏನು, ನಮ್ಮ ಜೀವನದಲ್ಲಿ ಆಗುವಂತಹ ಸಮಸ್ಯೆಗಳಿಗೆ ಅಂತ ನಾವು ನೋಡ್ಬೇಕಾಗುತ್ತೆ ಪ್ರಿಯ ವೀಕ್ಷಕರೇ. ಇವತ್ತಿನ ವಿಚಾರಕ್ಕೆ ನೇರವಾಗಿ ಬರೋದು ಅಂತಂದಾಗ, ಈ ವಿಚಾರದಲ್ಲಿ ನೋಡ್ಬೋದು, ಕೆಲವರಿಗೆ ಪದೇ ಪದೇ ಅಪಘಾತಗಳಾಗುತ್ತೆ. ಇನ್ನು ಕೆಲವರಿಗೆ ನಾನು ಹೇಳ್ತೀನಿ, ಅಪಘಾತಗಳು ಅನ್ನೋದಕ್ಕಿಂತನೂ ಅವಮಾನಗಳಾಗ್ತಾ ಇರುತ್ತೆ ಅಥವಾ ಮೋಸಗಳಾಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ನಮ್ಮ ಜೀವನವನ್ನ ನಾವು ಹೇಗೆ ಸರಿಪಡಿಸ್ಕೋಬೇಕು ಅನ್ನೋದನ್ನ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ನೋಡಿ, ಯಾಕೆ ಅಂತಂದ್ರೆ, ನಮ್ಮ ಜೀವನದಲ್ಲಿ ಈಗ ಯಾರೋ ಒಬ್ರು ಒಂದು ಫ್ಲೈಟ್ಗೆ ಅಥವಾ ಯಾವುದೋ ಒಂದು ಕೆಲಸದ ಮುಖಾಂತರ ಅವರೊಂದು ಕೆಲಸವನ್ನ ಬುಕ್ ಮಾಡ್ಕೊಂಡಿರ್ತಾರೆ, ಅಥವಾ ಟ್ರೈನಿಗೆ ಹೋಗಕ್ಕೆ, ಟ್ರೈನ್ ಅನ್ನೋಕ್ಕಿಂತ ಫ್ಲೈಟ್ ಅಲ್ಲಿ ಹೋಗ್ಬೇಕು ಅಂತ. ಸೊ ಅಂತಹ ಸಂದರ್ಭದಲ್ಲಿ ನಾವು ಏನು ಏನ್ ಹೇಳ್ತೀನಿ ಅಂತಂದ್ರೆ, ಹಲವಾರು ನಮಗೆ ಕಾಡಾಟಗಳು ಶುರುವಾಗುತ್ತೆ. ಯಾಕೋ ನಮಗೆ ಟೈಮೇ ಆಗ್ತಾ ಇಲ್ಲ, ಅಥವಾ ಆಗಿರುವಂತಹ ಟೈಮು ಸಮೇತ ನಮಗೆ ಟೈಮು ಅಂತಂದ್ರೆ, ಈಗ ಪಾಸ್ಪೋರ್ಟ್ ಸಮೇತ ಆಯ್ತು ಅಥವಾ ವೀಸಾ ಎಲ್ಲ ಬಂತು, ಆದ್ರೆ ನನಗೆ ಯಾಕೋ ಎಲ್ಲಾನು ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದಾಗ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಅಥವಾ ನಾವೇನ್ ಮಾಡ್ತೀವಿ, ಸಡನ್ ಆಗಿ ನಾವು ದೇವರನ್ನ ಅಥವಾ ನಮ್ಮ ಇದನ್ನ ನಾವು ಬೈತಾ ಕೂತ್ಕೊ